ಹಾ, ಈಗ ಕಾಣಿಸ್ತಾ ಉಂಟು. ಹ್ಮ್. ಹರೇ ಕೃಷ್ಣ. ಇಲ್ಲಿ ನೆರೆದಿರುವಂಥ ಎಲ್ಲ ಭಕ್ತಾದಿಗಳಿಗೆ ನನ್ನ ನಮಸ್ಕಾರಗಳು. ಮೊದಲಿಗೆ ಓಪನಿಂಗ್ ಮಾಡೋಣ. ಓಂ ಅಜ್ಞಾನತಿಮಿರಾಂಧಸ್ಯ ಜ್ಞಾನಾಂಜನಶಲಾಕಯ ಚಕ್ಷುರುನ್ಮಿಲಿತಂ ಯೇನ ತಸ್ಮೈ ಶ್ರೀಗುರವೇ ನಮಃ. ಶ್ರೀಚೈತನ್ಯಮನೋಭೀಷ್ಟಂ ಸ್ಥಾಪಿತಂ ಯೇನ ಭೂತಲೆ ಸ್ವಯಂ ರೂಪ ಕದಾ ಮಹ್ಯಂ ದದಾತಿ ಸ್ವಪದಾಂತಿಕಂ. ವಂದೇಹಂ ಶ್ರೀಗುರೋಃ ಶ್ರೀಯುತಪದಕಮಲಂ ಶ್ರೀಗುರೂನ್ ವೈಷ್ಣವಾಂಶ್ಚ ಶ್ರೀರೂಪಂ ಸಾಗ್ರಜಾತಾಂ ಸಹಗಣ ರಘುನಾಥಾನ್ವಿತಂ ತಂ ಸಜೀವಂ ಸಾದ್ವೈತಂ ಸಾವಧೂತಂ ಪರಿಜನಸಹಿತಂ ಕೃಷ್ಣಚೈತನ್ಯದೇವಂ ಶ್ರೀರಾಧಾ ಕೃಷ್ಣಪಾದಾನ್ ಸಹಗಣ ಲಲಿತಾ ಶ್ರೀವಿಶಾಖಾನ್ವಿತಾಂಶ್ಚ. हे कृष्ण करुणा सिंधो दीनबंधो जगत्पते गोपेश गोपिका कांता राधा कांता नमोस्तुते. तप्त कांचन गौरांगी राधे वृंदावनेश्वरी वृषभानुसुते देवी प्रणमामि हरिप्रिये. जय श्री कृष्ण चैतन्य प्रभु नित्यानंद श्री अद्वैत गदाधर श्रीवासादि गौरभक्तवृंद. हरे कृष्णा कृष्ण कृष्ण हरे 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 राम 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 हरे हरे. ಇಲ್ಲಿ ಇವತ್ತಿನ ಪಾಶುರಂ 17ನೇ ಪಾಶುರಂ. ಇದು ನಾಚ್ಯಾರ್ ಗೋದಾ ಅವರು ನಮಗೆ ಕೊಟ್ಟಿರೋದು ತಿರುಪಾವೈ. ಇದರಲ್ಲಿ 17ನೇ ಪಾಶುರಂ ನೋಡೋಣ ಇವತ್ತು. ಈ ಪಾಶ್ರಮ್ನಲ್ಲಿ ನಾವೇನು ನೋಡ್ತೀವಿ, ಇಷ್ಟವರೆಗೂ ನಾವು ನೋಡಿದ್ದು ಗೋದಾದೇವಿ ತನ್ನ ಎಲ್ಲ ಸಖಿಯರನ್ನು ಕರ್ಕೊಂಡು ಬಂದು ನಂದಗೋಪನ ಅರಮನೆಗೆ ತಲುಪಿದ್ದಾಳೆ. ಈಗ ನಿನ್ನೆ ನೋಡ್ತೀವಿ ದ್ವಾರಪಾಲಕನೆಲ್ಲ ತುಂಬ ಪ್ರೀತಿಯಿಂದ ಆದರದಿಂದ ವಿನಮ್ರತೆಯಿಂದ ಅವ್ರನ್ನ ರಿಕ್ವೆಸ್ಟ್ ಮಾಡ್ಕೊತಾಳೆ, ನಮ್ಮನ್ನ ಒಳಗಡೆ ಬಿಡಿ, ನಾವು ಕೃಷ್ಣನನ್ನ ಹೋಗಿ ನೋಡಬೇಕು, ಕೃಷ್ಣನು ನಮ್ಮನ್ನ ಕರೆದು ನಮಗೆ ಪರೈ ಅಂತ ಒಂದು ವಾದ್ಯ ಯಂತ್ರವನ್ನು ಕೊಡ್ತೀನಿ ಅಂತ ಹೇಳಿದ್ದಾನೆ. ಸೊ ಇದನ್ನ ನಾವು ತಗೊಳಕ್ಕೆ ಬಂದಿದ್ದೀವಿ, ನಮ್ಗೆ ಒಳಗಡೆ ಹೋಗಕ್ಕೆ ಬಿಡಿ ನಮ್ಮನ್ನ ಅಂತ ಕೇಳ್ಕೊಂತಾಳೆ ಆಂಡಾಳ್ ಈ ದ್ವಾರಪಾಲಕರನ್ನೆಲ್ಲ. ಸೊ ಅವರನ್ನೆಲ್ಲ ಎಬ್ಸಿ, ಸೊ ಇವಾಗ ಅವರು ಪರ್ಮಿಷನ್ ಕೊಟ್ಟಿದ್ದಾರೆ ಒಳಗಡೆ ಹೋಗಕ್ಕೆ. ಒಳಗಡೆ ಇವಾಗ ಶೀಸ್ ಕಮ್ ಟು ನಂದಬಾಬಾ ಅವರ ಅರಮನೆಗೆ ಬಂದಿದ್ದಾಳೆ. ಅರಮನೆ ಒಳಗಡೆ ನೋಡಿದವಾಗ ಮನೆಯ 4 ಜನ ಸದಸ್ಯರು ಎಲ್ಲ ಒಂದೇ ಕೋಣೆಯಲ್ಲಿ ಮಲಗಿರ್ತಾರೆ. ಯಾರ್ಯಾರು ಅಂದರೆ ನಂದಬಾಬಾ, ಯಶೋದಮಯ್ಯ, ಕೃಷ್ಣ ಮತ್ತೆ ಬಲರಾಮ. ಇವ್ರು 4 ಜನನು ಒಂದೇ ರೂಮಲ್ಲಿ ಒಂದೇ ಕೋಣೆಯಲ್ಲಿ ಮಲಗಿರ್ತಾರೆ. ಸೊ ಇದನ್ನ ನೋಡ್ತಾಳೋಳು. ಸೊ ಒಬ್ಬೊಬ್ಬರನ್ನ ಎಬ್ಸಕ್ಕೆ ಪ್ರಯತ್ನ ಮಾಡ್ತಾಳೆ ಇವಾಗ ಆಂಡಾಳ್. ಸೊ ಈ ಪಾಶ್ರಮ್ನಲ್ಲಿ ಒಂದು ಸತಿ ಓದ್ತೀನಿ ಈ ಪಾಶ್ರಮ್. ಇವತ್ತಿನ ಪಾಶ್ರಮ್ 17ನೇದು. அம்பரமே தண்ணீரே ஷோரே அறம் செய்யும் எம்பெருமான் நந்தகோபாலா எழுந்திராய், கொம்பனார்க்கெல்லாம் கொழுந்தே குலவிளக்கே எம்பெருமாட்டி யசோதாய் அறிவுராய், அம்பரம் ஊடறுத்து ஓங்கி உலகளந்த உம்பர் கோமானே உறங்காதெழுந்திராய், செம்போர் கழலடி செல்வா ಬಲದೇವಾ ಉಂಬಿயும் ನೀயும் ಉರಂಗೇಲೋರ್ ಎಂಬಾವಾಯ್. ಸೊ ಇದರಲ್ಲಿ 8 ಲೈನ್ ಇದೆ. ಈ 8 ಲೈನಲ್ಲಿ 4 ಜನನ ಎಬ್ಬಿಸ್ಬೇಕು. ಸೊ 2 ಲೈನಲ್ಲಿ ಒಬ್ಬೊಬ್ಬರನ್ನ ಎಬ್ಬಿಸಕ್ಕೆ ನೋಡ್ತಾ ಇದ್ದಾಳೆ ಆಂಡಾಳ್. ಸೊ ಹೇಗೆ ಎಬ್ಬಿಸ್ತಾಳೆ ಒಬ್ಬೊಬ್ಬರನ್ನು ಅಂತ ನೋಡೋಣ. ಇಲ್ಲಿ ಮೊದಲಿಗೆ ನಂದಬಾಬಾನ ಎಬ್ಸಕ್ಕೆ ಪ್ರಯತ್ನ ಮಾಡ್ತಾಳೆ. ಇಲ್ಲಿ ಇವರೆಲ್ಲ ಆಂಡಾಳ್ ಮತ್ತೆ ತನ್ನ ಸಖಿಯರೆಲ್ಲ ಬಂದಿರೋದು ಇಲ್ಲಿ ನಂದಬಾಬಾ ಅವರ ಅರಮನೆಗೆ ಯಾಕೆ ಬಂದಿದ್ದಾರೆ? ಕೃಷ್ಣನನ್ನ ನೋಡಕ್ಕೆ. ಮತ್ತೆ ಅವ್ರಿಗೆಲ್ಲಾರ್ಗು ಏನ್ ಆಸೆ, ಒಂದೇ ಒಂದು ಆಸೆ, ಎಲ್ಲಾರ್ಗು ಕೃಷ್ಣನನ್ನ ತನ್ನ ಗಂಡನಾಗಿ ಪಡಿಬೇಕು ಅಂತ, ಅದೊಂದೇ ಒಂದು ಆಸೆ ಎಲ್ಲಾರ್ಗು. ಸೊ ಬರೀ ಕೃಷ್ಣನನ್ನ ಎಬ್ಸಕ್ಕೆ ಮೊದಲು ಫಸ್ಟ್ ಬೇರೆ ಫ್ಯಾಮಿಲಿ ಮೆಂಬರ್ಸನ್ನ ಎಬ್ಬಿಸ್ತಾರೆ. ಸೊ ಫಸ್ಟ್ ನಂದಬಾಬಾನ ಎಬ್ಸಕ್ಕೆ ಪ್ರಯತ್ನ ಮಾಡ್ತಾರೆ. ನಂದಬಾಬಾನ ಎಬ್ಸಕ್ಕೆ ಅವಳು ಹೇಳೋದು ಏನಂದ್ರೆ, ಅಂಬರಮೇ ತಣ್ಣೀರೇ ಶೋರೆ ಅರಂ ಶೆಯ್ಯುಂ
ಎಂಪೆರುಮಾನ್ ನಂದಗೋಪಾಲ ಎಳಂದಿರಾಯ್ ಅಂತಾಳೆ. ಸೊ ಇಲ್ಲಿ ಒಂದೊಂದು ಈ ವರ್ಡ್ಗೆಲ್ಲ ಮೀನಿಂಗ್ ನೋಡ್ಬೋದು. ಅಂಬರಮೆ ಅಂದ್ರೆ ವಸ್ತ್ರಗಳು. ಇಲ್ಲಿ ನಂದಗೋಪಾಲ ನಂದಬಾಬಾ ತನ್ನ ದಾನ ಧರ್ಮ ಮಾಡೋಕ್ಕೆ ತುಂಬಾ ಆಗಿದ್ರು. ಅವರು ವಸ್ತ್ರದಾನ ಮಾಡ್ತಾ ಇದ್ರು. ನಾವೆಲ್ಲ ವಸ್ತ್ರದಾನ ಮಾಡೋದು ಅಂದ್ರೆ ನಮ್ಮ ಹಳೆಯ ಬಟ್ಟೆಗಳನ್ನ ನಾವು ದಾನ ಮಾಡ್ತೀವಿ. ಆದ್ರೆ ಇಲ್ಲಿ ನಂದಬಾಬಾ ಹೊಸ ವಸ್ತ್ರಗಳನ್ನು ಯಾವಾಗ್ಲೂ ದಾನ ಮಾಡ್ತಾ ಇದ್ರು. ಅಂಡ್ ಇನ್ ಗುಡ್ ಕ್ವಾಂಟಿಟಿ. ಎಲ್ಲರೂ he was the head of their clan in ವೃಂದಾವನ. ಸೊ ಎಲ್ಲರೂ ಸ್ವಲ್ಪ ಸುಖವಾಗಿರ್ಬೇಕು, ಎಲ್ಲರಿಗೂ ಒಳ್ಳೇದಾಗ್ಬೇಕು ಅಂತ ಆ ಒಂದು ಉದ್ದೇಶದಿಂದಾನೇ ದಾನ ಮಾಡ್ತಾ ಇದ್ರು. ಮತ್ತೆ ಅಂಬರಮೆ ಅಂದ್ರೆ ಬಟ್ಟೆ. ಸೊ ಬಟ್ಟೆ ದಾನ ಮಾಡ್ತಾ ಇದ್ರು, ಯಾವಾಗ್ಲೂ ಬಟ್ಟೆ ದಾನ ಮಾಡ್ತಾ ಇದ್ರು. ತಣ್ಣೀರೆ ಅಂದ್ರೆ ಕುಡಿಯೋಕೆ ನೀರು. ಸೊ ಕುಡಿಯೋಕೆ ನೀರು ಎಲ್ಲಾ ಕಡೆ ಟೆಂಟ್ ಹಾಕಿ, ಶಿಬಿರಗಳು ಹಾಕಿ ಕುಡಿಯೋ ನೀರು ವ್ಯವಸ್ಥೆ ಮಾಡಿ ಇಟ್ಟಿದ್ರು ಎಲ್ಲಾ ಕಡೆ. ಈಗ ಬಿಸಿಲು ಕಾಲದಲ್ಲಿ ತಣ್ಣೀರು ಸಿಗುವ ಹಾಗೆ, ಮತ್ತೆ ಕೋಲ್ಡ್ ಸೀಸನ್ ಅಲ್ಲಿ ಸ್ವಲ್ಪ ವಾರ್ಮ್ ವಾಟರ್ ಸಿಗೋ ತರಾನು ಅವರೆಲ್ಲ ವ್ಯವಸ್ಥೆ ಮಾಡಿಟ್ಟಿದ್ರು. ಮತ್ತೆ ಶೌರ್ಯ ಅಂದ್ರೆ ಆಹಾರ, ಅನ್ನದಾನ ಮಾಡೋದ್ರಲ್ಲೂ ತುಂಬಾ ಪ್ರಖ್ಯಾತರಾಗಿದ್ರು. ಅನ್ನದಾನ ಒಂದು ಮಹಾದಾನ ಅಂತ ಹೇಳ್ತೀವಿ. ನಾವು ನೋಡ್ತೀವಿ, ಎಲ್ಲ ದೇವಸ್ಥಾನಗಳಲ್ಲಿ ಅನ್ನದಾನ ಸೇವೆ ಇರುತ್ತೆ. ಮತ್ತೆ ನಮ್ಮ ಇಸ್ಕಾನ್ ಸಂಸ್ಥೆಗಳಲ್ಲೂ ಎಲ್ಲ ಸೆಂಟರ್ಸ್ನಲ್ಲೂ ಅನ್ನದಾನ ತುಂಬಾ ಪ್ರಾಮುಖ್ಯತೆ ಹೊಂದಿದೆ. ಮತ್ತೆ ಜಗನ್ನಾಥ್ ಪುರಿನಂತೂ ಇಟ್ ಇಸ್ ವೆರಿ ಫೇಮಸ್ ಫಾರ್ ದ ಪ್ರಸಾದಂ. ಇಲ್ಲಿ ಲಕ್ಷಾನುಗಟ್ಟಲೆ ಜನರು ದಿನಕ್ಕೆ ಪ್ರಸಾದವನ್ನು ಸೇವಿಸುತ್ತಾರೆ. ಮತ್ತೆ ಅರಂ ಶಯ್ಯುಂ ಅಂದ್ರೆ ಈ ಎಲ್ಲ ಗುಣಗಳನ್ನು ಹೊಂದಿ ಮತ್ತೆ ಧರ್ಮ ಪಾಲನೆ ಮಾಡುವನು. ಅರಂ ಅಂದ್ರೆ ಧರ್ಮ. ಸೊ ಧರ್ಮದ ಪ್ರಕಾರ ಹೇಗಿದೆಯೋ ಆ ತರ ಪಾಲನೆ ಮಾಡ್ತಾ ಇದ್ರು ನಂದಗೋಪಾಲ. ಸೊ ಇದೆಲ್ಲ ಗುಣಗಳು, ಈ ಎಲ್ಲ ಗುಣಗಳನ್ನು ಹೊಂದಿದವನೇ ಎಂಪೆರುಮಾನ್ ನಂದಗೋಪಾಲ ಅಂತ ಕರೀತಾಳೆ. ಎಂಪೆರುಮಾನ್ ಅಂದ್ರೆ ನಮ್ಮೆಲ್ಲರ ಸ್ವಾಮಿ. ಆ ಹೈ ಪೊಸಿಷನ್ ಅಲ್ಲಿ ಇಟ್ಟಿದ್ದಾರೆ ಎಲ್ಲ ಈ ಗೋಪಾಲಕರು ನಂದಗೋಪಾಲನ್ನ. ನಂದಬಾಬಾ ಹಿ ವಾಸ್ ದ ಹೆಡ್ ಆಫ್ ಆಲ್ ದೀಸ್ ಕೌಹರ್ಡ್ ಕಮ್ಯುನಿಟಿ. ಸೊ ಇವರು ಸ್ವಾಮಿ ಅಂತ ಆ ಭಾವನೆ ಇತ್ತು ಅವ್ರಿಗೆಲ್ಲ. ಸೊ ಎಂಪೆರುಮಾನ್ ನಂದಗೋಪಾಲ ಎಳಂದಿರಾಯ್ ಅಂತಾಳೆ. ಎದ್ದೇಳಿ ನಮ್ಗೆಲ್ಲಾರ್ಗು ಕೃಷ್ಣನ ನೋಡಕ್ಕೆ ಪರ್ಮಿಷನ್ ಕೊಡಿ ಅಂತ ಕೇಳ್ತಾಳೆ. ನೆಕ್ಸ್ಟ್ ಫಸ್ಟ್ ಮಲ್ಗಿರೋದು ನಂದಬಾಬಾ. ನೆಕ್ಸ್ಟ್ ಯಶೋಧಾಮಯ್ಯ ಮಲ್ಗಿರ್ತಾರೆ. ಸೊ ಯಶೋದೆಯನ್ನ ಎಬ್ಸಕ್ಕೆ ನೆಕ್ಸ್ಟ್ ಏನ್ ಹೇಳ್ತಾಳೆ? ಕೊಂಬನಾರ್ಕೆಲ್ಲಾಂ ಕೊழுந்தே ಕುಲವಿಳಕ್ಕೆ ಎಂಪೆರುಮಾಟಿ ಯಶೋದಾಯ್ ಎಳಂದಿರಾಯ್ ಅರಿವುರಾಯ್ ಅಂತಾಳೆ. ಅಂದ್ರೆ ಕೊಂಬನಾರ್ಕೆಲ್ಲಾಂ ಕೊழுந்தே ಅಂದ್ರೆ ಈ ಎಲ್ಲ ಗೋಪಿಗಳ ಇವರು ಶಿ ಈಸ್ ಆಲ್ಸೋ ದಿ ಹೆಡ್ ಆಫ್ ಆಲ್ ದಿ ಗೋಪಿಕಾ ಸ್ತ್ರೀಸ್. ಮತ್ತೆ ಈ ಎಲ್ಲ ಗೋಪಿಕೆಯರು ಬಹಳ ಸೂಕ್ಷ್ಮ ಶರೀರ ಇತ್ತಂತೆ. ಸೂಕ್ಷ್ಮ ಅಂದ್ರೆ ಬಹಳ ಒಂದು ಮೃದುವಾದ ಶರೀರ, ಮತ್ತೆ ಸಣ್ಣ ನಡು ಇತ್ತು ಇವ್ರಿಗೆಲ್ಲ ಅಂತ ಒಂದು ಡಿಸ್ಕ್ರಿಪ್ಷನ್ ಬರುತ್ತೆ ಇಲ್ಲಿ. ಮತ್ತೆ ಈ ತರ ಇವರನ್ನು ಎಂಪೆರುಮಾಟಿ ಅಂತ ಉಲ್ಲೇಖಿಸ್ತಾರೆ. ಯಾಕೆ ಅಂತಂದ್ರೆ ಶಿ ಈಸ್ ಆಲ್ಸೋ ದಿ ಹೆಡ್ ಆಫ್ ಆಲ್ ದಿ ಗೋಪೀಸ್. ಅಂಡ್ ಈಗ ನಂದಬಾಬಾ ಎಂಪೆರುಮಾನ್ ಅಂತ ಕರೆದ್ರೆ ಅವರ ಹೆಂಡತಿಯಾದ ಯಶೋದೆಯನ್ನ ಎಂಪೆರುಮಾಟಿ ಅಂತ ಕರೀತಾರೆ. ಅಂಡ್ ನಂದಬಾಬಾ ಇಷ್ಟೊಂದು ದಾನ ಧರ್ಮ ಮಾಡೋದ್ರಲ್ಲೆಲ್ಲ 50% ಆಫ್ ದ ರಿಸಲ್ಟ್, 50% ಇದೆಲ್ಲ ಇಟ್ ಕಮ್ಸ್ ಟು ಯಶೋಧ ಮಾತಾ. ಸೊ ಯಶೋಧ ಅವರು ಎಲ್ಲ ಈ ತರ ಒಳ್ಳೊಳ್ಳೆ ಗುಣಗಳು ಇತ್ತು ಅವ್ರಿಗೆ. ಅಂಡ್ ಶಿ ಯೂಸ್ ಟು ಬಿ ದ ಟಾರ್ಚ್ ಬೇರರ್, ಅಂದ್ರೆ ಕುಲವಿಳಕ್ಕೆ. ಅಂದ್ರೆ ಶಿ ಈಸ್ ಲೈಕ್ ನಂದ ದೀಪ ಅಂಡ್ ಶಿ ಲೀಡ್ಸ್ ದ ವೇ. ಸೊ ಇದೆಲ್ಲ ಒಳ್ಳೆ ಕ್ವಾಲಿಟೀಸ್ ಇತ್ತು, ಗುಣಗಳಿತ್ತು ಯಶೋಧ ಮಾತೆಗೆ. ಅರಿವುರಾಯ್ ಅಂದ್ರೆ ನಮ್ಗೆ ಎದ್ದು ನಮ್ಗೆ ದಾರಿ ತೋರಿಸು, ಹೇಗೆ
ಈಗ ಯಶೋಧ ಮಾತಾ ಯಾವಾಗಲೂ ಕೃಷ್ಣನ ಸೇವೆಯಲ್ಲಿ ಇದ್ರು. ಶಿ ಯೂಸ್ ಟು ಆಲ್ವೇಸ್ ಸರ್ವ್ ಕೃಷ್ಣ. ಯಾವಾಗಲೂ ಕೃಷ್ಣನ ಬಗ್ಗೆನೇ ಯೋಚನೆ ಮಾಡಿಕೊಂಡು ಕೃಷ್ಣನ ಲೀಲೆಗಳ ಬಗ್ಗೆನೇ ಹಾಡೆಲ್ಲ ಹೇಳ್ಕೊಂಡು ಮನೆ ಬೇರೆ ಕೆಲಸ ಮಾಡ್ತಾ ಇದ್ರು ಕೃಷ್ಣನ ಬಗ್ಗೆನೇ ಯೋಚನೆ, ಕೃಷ್ಣನ ಬಗ್ಗೆನೇ ಹಾಡು ಹೇಳ್ತಾ ಇದ್ರು. ಸೊ ಇದೇ ಥರ ಹೇಗೆ ನಾವು ಎಲ್ಲ ಸೇವೆ ಮಾಡ್ಬೋದು ಕೃಷ್ಣನ ಅಂತ ಹೇಳಿ ನಮಗೆ ಹೇಳ್ಕೊಡು, ನಮಗೆ ದಾರಿ ತೋರಿಸು ಅಂತ ಆಂಡಾಳ್ ಕೇಳ್ಕೊತಾ ಇದ್ದಾಳೆ. ನಂದ ಬಾಬಾನ ಎಬ್ಸಾಯ್ತು, ಯಶೋದೆಯನ್ನ ಎಬ್ಸಾಯ್ತು. ನೆಕ್ಸ್ಟ್ ಮಲ್ಗಿರೋದು ಕೃಷ್ಣ. ಕೃಷ್ಣನ ಹೇಗೆ ಎಬ್ಬಿಸ್ತಾಳೆ? ಅಂಬರಂ ಊಡರುತ್ತ ಓಂಗಿ ಉಲಗಳಂದ ಉಂಬರ್ ಕೋಮಾನೆ ಉರಂಗಾದ್ ಎಳೆಂದಿರಾಯ್. ಇಲ್ಲಿ ಉಲಗಳಂದ ಪೆರ್ಮಾಳ್ ಈ ಒಂದು ಇದು ನೋಡ್ಬೋದು. ಇಲ್ಲಿ ಹೇಗೆ ದೇವರು ವಾಮನ ರೂಪದಲ್ಲಿ ಬಂದು ಬಲಿ ಮಹಾರಾಜ್ ಹತ್ರ 3 ಅಡಿ ಭೂಮಿ ಕೇಳ್ತಾರೆ. ಮತ್ತೆ ಅವ್ರು ಕೊಡ್ತೀನಿ ಅಂತ ಹೇಳಿದವಾಗ ಬಲಿ ಮಹಾರಾಜ್ ಒಪ್ಕೊಂಡಿದ್ದವಾಗ ಕೊಡ್ತೀನಿ, ದಾನ ಕೊಡ್ತೀನಿ ಅಂತ ಹೇಳಿದಾಗ ಹೇಗೆ ಭಗವಾನ್ ವಾಮನ ರೂಪದಿಂದ ತ್ರಿವಿಕ್ರಮ ರೂಪ ತಗೊಂತಾರೆ. ದೊಡ್ಡ ಗಾತ್ರದಾಗಿ ಬೆಳೆದು ಹೇಗೆ ತ್ರಿವಿಕ್ರಮನಾಗಿ ಎಲ್ಲ 3 ಲೋಕಗಳನ್ನ ಅಳಿತಾರೆ, ಹೇಗೆ ಅಳತೆ ಮಾಡ್ತಾರೆ. ಸೊ ಒಂದಡಿನಲ್ಲಿ ಎಲ್ಲ ಕೆಳಗಡೆ ಇರೋ ಲೋಕಗಳನ್ನೆಲ್ಲ ಅಳ್ದು, ಮತ್ತೆ ಇನ್ನೊಂದು ಕಾಲನ್ನ ಇನ್ನೊಂದು ಅಡಿಯಲ್ಲಿ ಲೈಕ್ ಮೇಲ್ಗಡೆ ಕಾಲೆತ್ತಿ ಮೇಲ್ಗಡೆ ಇರೋ ಲೋಕಗಳನ್ನೆಲ್ಲ ಅಳಿತಾರೆ. ಸೊ ಮೇಲ್ಗಡೆ ಕಾಲ್ ಚಾಚಿದವಾಗ ಈ ಅಂಬರಂ ಊಡರುತ್ತೆ, ಅಂದ್ರೆ ಈ ಯೂನಿವರ್ಸ್ಗೆ ಇರೋ ಹೊದಿಕೆಯನ್ನ ಚೊಚ್ಚಿ ಅಲ್ಲಿ ತೂತ್ ಮಾಡಿ ಅಲ್ಲಿಂದ ಹೋಗಿ ಮೇಲ್ಗಡೆ ಇರೋ ಲೋಕಗಳನ್ನೆಲ್ಲ ಅಳಿತಾರೆ. ಸೊ ಇಲ್ಲಿ ವಿ ಕ್ಯಾನ್ ಸಿ ಬ್ರಹ್ಮನು ತನ್ನ ಕಮಂಡಲುವಿಂದ ವಾಮದೇವನ ಪಾದೆಯನ್ನು ಏನು ಪಾದ ಸೇವೆ ಮಾಡ್ತಿದ್ದಾನೆ, ನೀರು ಬಿಟ್ಟು ಆರಾಧನೆ ಮಾಡ್ತಾ ಇದ್ದಾರೆ ಬ್ರಹ್ಮದೇವ. ಇದೇ ಥರ ದೇವ್ರನ್ನ ಈ ಭೂಲೋಕದಲ್ಲೇ ಅಲ್ಲ, ಇಡೀ ಯೂನಿವರ್ಸ್ನಲ್ಲಿ ಮತ್ತೆ ಇಡೀ ವೈಕುಂಠ ಲೋಕದಲ್ಲಿ ಎಲ್ಲರೂ ಆರಾಧನೆ ಮಾಡ್ತಾರೆ. ಮತ್ತೆ ಶಿವ, ಬ್ರಹ್ಮ ಮತ್ತೆ ಇತರ ದೇವತೆಗಳು ಸೂರ್ಯ, ಚಂದ್ರ ಆ್ಯಂಡ್ ವೈಕುಂಠ ಲೋಕದಲ್ಲಿ ನಿತ್ಯ ಸೂರಿಗಳು ಗರುಡ, ವಿಶ್ವಕ್ಸೇನ ಮತ್ತೆ ಬಲದೇವ, ಇವರೆಲ್ಲರೂ ಯಾವಾಗಲೂ ಸೇವೆ ಮಾಡ್ತಾ ಇರ್ತಾರೆ. ಸೊ ಈ ಥರ ಎಲ್ಲರ ಹತ್ರ ಸೇವೆ ಮಾಡಿಸ್ಕೊಳ್ಳೋ ಇದೇ ದೇವರು ಈ ನಮ್ಮ ಮುಂದೆ ಇವಾಗ ಇಲ್ಲಿದ್ದಾರೆ, ಇಲ್ಲಿ ಈ ಕೋಣೆಯಲ್ಲಿ ಮಲಗಿದ್ದಾರೆ ಅಂತ ಹೇಳ್ತಾ ಇದ್ದಾಳೆ ಆಂಡಾಳ್. ಮತ್ತೆ ಉಲಗಳಂದ ಪೆರ್ಮಾಳ್ ಅಂದ್ರೆ ಸೊ ಇದೇ he has measured the whole universe. ಒಂದು ನಿಮಿಷ. ಉರಂಗ ಉಂಬರ್ ಕೋಮಾನೆ ಉರಂಗಾದ ಎಳೆಂದಿರ. ಉಂಬರ್ ಕೋಮಾನೆ ಅಂದ್ರೆ ಎಲ್ಲ ದೇವತೆಗಳ ಹೆಡ್, ಆರ್ ಹಿ ಇಸ್ ದ ಈಶ್ವರ, ಹಿ ಇಸ್ ದ ಸರ್ವೇಶ್ವರ. ದೇವಾದಿ ದೇವನೇ ಎದ್ದೇಳು, ಉರಂಗಾದ ಎಳೆಂದಿರಾಯ್ ಅಂದ್ರೆ ನಿದ್ದೆ ಮಾಡಬೇಡ, ಇನ್ನು ಎದ್ದೇಳು, ಇವಾಗ ನೀನೇ ತಾನೇ ನಮ್ಮನ್ನ ಕರೆದು ನಿಮ್ಗೆ ಲೈಕ್ ಪರೈ ಕೊಡ್ತೀನಿ, ಅದು ಕೊಡ್ತೀನಿ ಅಂತ ಹೇಳಿದ್ಯಾ, ನಾವು ಬಂದಿದ್ದೀವಿ ಇವಾಗ, ನೀನು ಇನ್ನೂ ಮಲಗಿದ್ಯಲ್ಲ, ಎದ್ದೇಳು ಅಂತ ಹೇಳಿ ಅವಳು ಎಬ್ಬಿಸ್ತಾಳೆ. ಆದರೆ ಕೃಷ್ಣ ಇನ್ನೂ ಮಲಗಿರ್ತಾನೆ, ಇನ್ನೂ ಎದ್ದೇಳಲ್ಲ. ನೆಕ್ಸ್ಟ್ ಶಿ ಟ್ರೈಸ್ ಟು ವೇಕ್ ಅಪ್ ಬಲರಾಮ. ಶೆಂಪೋರ್ ಕಳಲಡಿ ಶೆಲ್ವ ಬಲದೇವ ಉಂಬಿಯುಂ ನೀಯುಂ ಉರಂಗೇಲೋರ್ ಎಂಬಾವಾಯ್. ಶೆಂಪೋರ್ ಕಳಲಡಿ ಅಂದ್ರೆ ಇದು ಬಲದೇವಗೆ ಕಾಲ್ನಲ್ಲಿ ಶುದ್ಧ ಚಿನ್ನದಿಂದ ಮಾಡಿರುವಂತಹ ಈ ಕಾಲ್ ತಂಡೆ, ಕಡಗ ಅಂತಾರೆ, ಕಡಗವನ್ನು ಹಾಕೊಂಡಿರ್ತಾನೆ ಬಲದೇವ. ಇಂತಹ what do you call ರಿಚ್, ಒಂದು ನಿಮಿಷ ವರ್ಡ್ ಗೊತ್ತಾಗ್ತಲ್ಲ ನನಗೆ.
ಶ್ರೀಮಂತ ಪ್ರಭುವೇ ಎದ್ದೇಳಿ ಅಂತ ಹೇಳಿ ಅವಳು ಆಂಡಾಳ್ ನಾಚರ್ ಹೇಳ್ತಾಳೆ ಬಲದೇವನ್ಗೆ. ಮತ್ತೆ ಸೆಲ್ವ ಬಲದೇವ ಆಲ್ಸೋ ಮೀನ್ಸ್ ದಟ್ ಹೀ ಈಸ್ ಆಲ್ ಆಸ್ಪೀಷಿಯಸ್, ಅಂದರೆ ತುಂಬ ಮಂಗಳಕರ. ಫಸ್ಟು ದೇವಕಿಯವರ ಗರ್ಭದಲ್ಲಿ ಫಸ್ಟ್ ಬಲರಾಮ ಬಂದು ಗರ್ಭವನ್ನೆಲ್ಲ ಶುದ್ಧಗೊಳಿಸಿ ಅದಾದ್ಮೇಲೆ ಶ್ರೀಕೃಷ್ಣ ಪರಮಾತ್ಮ ಅದರಲ್ಲಿ ಬಂದಿದ್ದು. ಸೊ ಹೀ ಈಸ್ ದ ಒನ್ ಹೂ ಕ್ಲಿಯರ್ಸ್ ದ ವೇ ಆ್ಯಂಡ್ ಹಿ ಮೇಕ್ಸ್ ಥಿಂಗ್ಸ್ ಆಸ್ಪೀಷಿಯಸ್, ಎಲ್ಲ ಮಂಗಳಮಯ ಮಾಡ್ತಾರೆ ಬಲದೇವ. ಸೊ ಬಲರಾಮನ್ನ ಎಬ್ಬಿಸ್ತಾಳೆ. ಉಂಬಿಯುಂ ನೀಯುಂ ಉರಂಗೇಲೋರ್ ಎಂಬಾವಾಯ್. ಉಂಬಿಯುಂ ಅಂದರೆ ನಿನ್ನ ತಮ್ಮ ಮತ್ತು ನೀನು ಇಬ್ಬರು ಎದ್ದೇಳಿ ನಮಗೆ ನಮ್ಮ ಪಾವೆ ನೋಂಬು, ಈ ಪಾವೆ ಏನೋ ಈ ವ್ರತ ಏನು ಮಾಡ್ತಾ ಇದ್ದೀವಿ ಇದನ್ನ ನೀವು ಇದು ಮಾಡಬೇಕು ಅಂತ ಹೇಳಿ, ಯು ಹ್ಯಾವ್ ಟು ಗಿವ್ ಅಸ್ ದಿ ಇನ್ಸ್ಟ್ರೂಮೆಂಟ್. ಸೊ ಇದನ್ನ ಹೇಳ್ತಾಳೆ. ಇದೊಂದು ಟ್ರಾನ್ಸ್ಲೇಷನ್ ಒಂದು ಫುಲ್ ಒಂದು ಇದು ಹೇಳ್ತೀನಿ. ಓ ನಂದಗೋಪಾಲ, ನಿಮ್ಮ ಧಾರಾಳ ಮನಸ್ಸು ಎಷ್ಟು ದೊಡ್ಡದು. ನೀವು ಬೆತ್ತಲೆಯವರಿಗೆ ಬಟ್ಟೆ ನೀಡುತ್ತೀರಿ, ಬಾಯಾರಿದವರಿಗೆ ನೀರು ನೀಡಿ ಬಾಯಾರಿಕೆ ನೀಗಿಸ್ತೀರಿ, ಮತ್ತು ಹಸಿವಾದವರಿಗೆ ಆಹಾರ ನೀಡುತ್ತೀರಿ, ಮತ್ತು ಇದನ್ನೆಲ್ಲ ನೀವು ಪ್ರೀತಿಯಿಂದ ಮತ್ತು ಯಾವುದೇ ನಿರೀಕ್ಷೆ ಇಲ್ಲದೆ ಮಾಡುವುದು. ಸೊ ದಿಸ್ ಇಸ್ ದ ಮೇನ್ ಕ್ವಾಲಿಟಿ ಆಫ್ ನಂದಗೋಪಾಲ. ಯಾವುದೇ ಒಂದು ಅಪೇಕ್ಷೆ ಇರೋದಿಲ್ಲ, ಯಾವುದೇ ಒಂದು ಎಕ್ಸ್ಪೆಕ್ಟೇಷನ್, ಏನೂ ಒಂದು ಪ್ರತಿಫಲ ನಿರೀಕ್ಷೆ ಇಲ್ಲದೆ ಅದು ತನ್ನ ಧರ್ಮ ಅಂತ ಭಾವನೆ ಇಟ್ಕೊಂಡು ದಾನ ಮಾಡ್ತಾರೆ. ಸೊ ಹಿ ಯೂಸ್ ಟು ಗಿವ್ ಕ್ಲೋತ್ಸ್, ಬಟ್ಟೆ, ನೀರು, ಅನ್ನದಾನ ಇದೆಲ್ಲ ಮಾಡ್ತಾ ಇದ್ರು. ಇದೇ ಥರ ಕೃಷ್ಣನು ಕೂಡ ನಾನು ನಮ್ಮ ತಂದೆಯ ಥರಾನೇ ನಾನು ದಾನ ಎಲ್ಲ ಮಾಡ್ತೀನಿ ಅಂತ ಹೇಳಿ ಕೃಷ್ಣ ಆಲ್ಸೋ ಯೂಸ್ ಟು ಗಿವ್ ಸೋ ಮಚ್ ಚಾರಿಟಿ. ಸೊ ಕೃಷ್ಣ ನಮಗೆ ಗೊತ್ತು, ದ್ವಾರಕಾಧೀಶನಾಗಿದ್ದವಾಗ ದಿನಕ್ಕೆ ಎಷ್ಟೋ ಲಕ್ಷಗಟ್ಟಲೆ ಗೋವುಗಳನ್ನು ದಾನ ಮಾಡಿದ್ದಾರೆ. ಮತ್ತು ದ್ರೌಪದಿಗೆ ವಸ್ತ್ರದಾನ, ಅನ್ಲಿಮಿಟೆಡ್ ವಸ್ತ್ರದಾನ ಮಾಡಿದ್ದಾರೆ. ಮತ್ತು ಈ ಹಸು ಕರುಗಳಿಗೆಲ್ಲ ತುಂಬ ಚಿಕ್ಕ ಕರುಗಳಿಗೆಲ್ಲ ಇನ್ನು ನೀರು ಕುಡಿಯೋಕ್ಕೆ ಗೊತ್ತಿಲ್ಲ, ಆದರೆ ಕೃಷ್ಣ ತಾನೇ ಬೆಂಡ್ ಮಾಡಿಕೊಂಡು ಇದರಿಂದ ಒಂದು ಹೊಳೆಯಿಂದ ಹೇಗೆ ನೀರು ಕುಡಿಬೇಕು ಅಂತೆಲ್ಲ ಹೇಳ್ಕೊಡ್ತಾನಂತೆ ಟು ದ ಸ್ಮಾಲ್ ಕಾವ್ಸ್. ಮತ್ತು ಶೋರೆ, ಸೊ ಹಿ ಈಸ್ ಆಲ್ಸೋ ಗಿವಿಂಗ್ ಫುಡ್. ಇದು ಒಂದು ದೊಡ್ಡ ಇದರಲ್ಲಿ ಏನು ನೋಡ್ಬೋದು ಅಂದರೆ, ನಾವು ಗೋವರ್ಧನ್ ಪೂಜೆ ಮಾಡುವಾಗ ಈ ಗೋವರ್ಧನ ಹಿಲ್ಗೆನೆ ಎಲ್ಲರೂ ಪೂಜೆ ಮಾಡಿ, ಸೊ ಅವತ್ತು ಎಲ್ಲ ಊಟ ಏನೇನು ಮಾಡಿದ್ರು ಎಲ್ಲ ಗೋವರ್ಧನಕ್ಕೆ ದಾನ ಮಾಡಿದ್ದು, ಗೋವರ್ಧನ ಪರ್ವತಕ್ಕೆ ದಾನ ಮಾಡಿದ್ದು. ಸೊ ದಿಸ್ ಇಸ್ ಒನ್ ಬೆಸ್ಟ್ ಕ್ವಾಲಿಟಿ ಆಫ್ ನಂದಗೋಪಾಲ, ನಂದಬಾಬಾ. ಮತ್ತು ಅದನ್ನೇ ಕೃಷ್ಣನು ಫಾಲೋ ಮಾಡಿದ್ದ. ಮತ್ತು ಓ ನಮ್ಮ ಪೂಜ್ಯ ಗುರುಗಳೇ ಎದ್ದೇಳಿ. ಓ ಪ್ರಬಲ್ಲಿ ವೃಕ್ಷವನ್ನು ಹೋಲುವ ನಾಜೂಕಾದ ದೇಹವುಳ್ಳ ಸ್ತ್ರೀಯರಲ್ಲಿ ನವಿರಾದ ಚಿಗುರಿನಂತೆ ಇರುವ ಯಶೋದೆಯೇ, ನೀನು ನಮ್ಮ ಸಮುದಾಯದ ಶುಭ ಭಕ್ತಿ, ಮತ್ತು ನಮ್ಮ ಪ್ರೀತಿಯ ಒಡತಿಯೇ ಏಳು. ಸೊ ಪ್ರೀತಿಯಿಂದ ಯಶೋದೆಯನ್ನು ಎಬ್ಬಿಸ್ತಾರೆ. ಮತ್ತು ಓ ತ್ರಿವಿಕ್ರಮ, ನಡುವ ಆಕಾಶವನ್ನು ಸೀಳಿ 3 ಲೋಕಗಳನ್ನು ಪಾದಗಳಿಂದ ಅಳೆಯುತ್ತಾ ಅತಿ ದೊಡ್ಡದಾಗಿ ಬೆಳೆದಿರುವ ನೀನು ಎದ್ದೇಳು. ನೀನೇ ನಿತ್ಯ ಸೂರಿಗಳ ಅಧಿಪತಿ. ಬಲರಾಮ, ಹಿ ಈಸ್ ದ ಹೆಡ್ ಆಫ್ ಆಲ್ ದ ನಿತ್ಯ ಸೂರೀಸ್. ಯಾರು ಎಟರ್ನಲ್ ಅಸೋಸಿಯೇಟ್ಸ್ ಇದ್ದಾರೋ ದೇವ್ರಿಗೆ, ಇವ್ರು ಯಾವಾಗಲೂ ಕೈಂಕರ್ಯ ಮಾಡ್ತಾ ಇರ್ತಾರೆ ದೇವ್ರಿಗೆ. ಸೊ ಇವರ ಹೆಡ್ ಬಲರಾಮ. ಎದ್ದೇಳು ಅಂತ ಹೇಳಿ, ಸದಾ ಜ್ಞಾನಿ ನೀನು, ಮಲಗಬಾರದು ಓ ಬಲದೇವ ಅಂತ ಹೇಳಿ, ನಿನ್ನ ಪಾದಗಳಲ್ಲಿ ಶುದ್ಧ ಹೊಳೆಯುವ ಚಿನ್ನದ ಕಾಲುಗೆಜ್ಜೆಯನ್ನು ಧರಿಸುವೆಯೇ, ನೀನು ಮತ್ತು ನಿನ್ನ ಸಹೋದರ ಎದ್ದೇಳು ಅಂತ ಪ್ರಾರ್ಥಿಸುತ್ತಾಳೆ ಆಂಡ.
ಈಗ ಇದರದ್ದು we can see the references from ಶ್ರೀಮದ್ ಭಾಗವತಂ. ಇಲ್ಲಿ ಶ್ರೀಮದ್ ಭಾಗವತಂನಲ್ಲಿ 8ನೇ ಸ್ಕಂದ 22ನೇ ಅಧ್ಯಾಯ. ಇದರಲ್ಲಿ ಬಲಿ ಮಹಾರಾಜ ಹೇಗೆ ಸರೆಂಡರ್ ಆಗ್ತಾರೆ. ಬಲಿ ಮಹಾರಾಜ he offers prayers to the supreme lord. ಸೊ ಇದನ್ನ ನೋಡ್ಬೋದು. ಇಲ್ಲಿ ನಮಗೆ ಬಲಿ ಮಹಾರಾಜ ಅವರ ಕಥೆ ಗೊತ್ತು. ಮತ್ತೆ ವಾಮನ ರೂಪ ಹೇಗೆ ವಾಮನ ರೂಪದಲ್ಲಿ ಬಂದು ಆಮೇಲೆ ತ್ರಿವಿಕ್ರಮನಾಗಿ ಇಡೀ ಇಡೀ ಬ್ರಹ್ಮಾಂಡವನ್ನೇ ಹೇಗೆ ಅಳೆಯುತ್ತಾನೆ ಅಂತ ನಮಗೆ ಸ್ಟೋರಿ ಗೊತ್ತು. ಒಬ್ಬ ಬ್ರಾಹ್ಮಣ ಬ್ರಹ್ಮಚಾರಿಯ ಮೋಸ ಮಾಡಿದೆ ಅಂತ ಅದೊಂದು ಕಲಂಕ ಬರಬಾರ್ದು ಅಂತ ತುಂಬಾ ಭಯ ಇತ್ತಂತೆ ಈ ಬಲಿ ಮಹಾರಾಜ್ಗೆ. ಮತ್ತೆ ಹೇಗೆ ಈ ಕಲಂಕವನ್ನು ಬರದೆ ತಪ್ಪಿಸೋದು, ಇದ್ರ ಬಗ್ಗೆ ಯೋಚನೆ ಮಾಡಿಕೊಂಡು ಇರುವಾಗ ಈ ಪರಮಾತ್ಮನೇ ಅವನ ಹೃದಯದಿಂದ ಅವ್ರಿಗೊಂದು ಆಲೋಚನೆ ಕೊಡ್ತಾರೆ. ಈ ತರ ನನ್ನ ತಲೆ ಮೇಲೇನೆ ನಿಮ್ಮ 3ನೇ ಅಡಿ ಕಾಲು ಇಡಿ ಅಂತ ಹೇಳಿ he surrenders to the supreme lord. ಇದರಲ್ಲಿ 4ನೇದು 5ನೇದು 6ನೇದು ಮತ್ತೆ 7ನೇದು ಶ್ಲೋಕ ನೋಡ್ಬೋದು. ಪುಂಸಾಂ ಶ್ಲಾಘ್ಯತಮಂ ಮನ್ಯೆ ದಂಡಂ ಅರ್ಹತಮಾರ್ಪಿತಂ ಯಂ ನ ಮಾತಾ ಪಿತಾ ಭ್ರಾತ ಸುಹೃದಶ್ಚಾದಿಶಂತಿ. ಇಲ್ಲಿ ತಂದೆ ತಾಯಿ ಸಹೋದರರು ಅಥವಾ ಸ್ನೇಹಿತರು ಕೆಲವೊಮ್ಮೆ ಒಬ್ಬ ಹಿತೈಷಿಯಾಗಿ ಶಿಕ್ಷಿಸಬಹುದು. ಅವರು ಎಂದಿಗೂ ತಮ್ಮ ಅಧೀನದಲ್ಲಿರುವವರನ್ನು ಈ ರೀತಿ ಶಿಕ್ಷಿಸುವುದಿಲ್ಲ. ಅಂದ್ರೆ ಇಲ್ಲಿ ನಮಗೆ ರಿಮೆಂಬರ್ ದ್ಯಾಟ್ ಬಲಿ ಮಹಾರಾಜ್ ಅವರನ್ನ ವರುಣ ಪಾಶದಿಂದ ಅರೆಸ್ಟ್ ಮಾಡಿದ್ದಾರೆ. ಬಿಕಾಸ್ he has not kept up his promise. He had promised to give 3 feet of land. ಸೊ ಇನ್ನು ಪ್ರಾಮಿಸ್ ಅದು ಫುಲ್ಫಿಲ್ ಆಗಿಲ್ಲ ಅಂತ ಹೇಳಿ ಅವನನ್ನು ಅರೆಸ್ಟ್ ಮಾಡಿದ್ದಾರೆ. ಬಟ್ ಈ ಥರ ಅರೆಸ್ಟ್ ಮಾಡಿದ್ರು ಸಹ ಈ ರೀತಿ ಶಿಕ್ಷಿಸುವುದಿಲ್ಲ. ಆದರೆ ನೀವು ಅತ್ಯಂತ ಪೂಜನೀಯ ಪ್ರಭು ಆಗಿದ್ರಿಂದ ನನಗೆ ನೀಡುವ ಶಿಕ್ಷೆ ಅತ್ಯಂತ ಶ್ರೇಷ್ಠವಾದದ್ದು ಅಂತ ಪರಿಗಣಿಸ್ತೀನಿ ಅಂತ ಹೇಳ್ತಾನೆ. ಅಂದರೆ he feels so happy. I mean, he feels even this kind of a punishment given by you is most exalted ಅಂತ ಹೇಳ್ತಾನೆ. So he doesn't feel sad about it. ತ್ವಂ ನೂನಂ ಅಸುರಾಣಾಂನಃ ಪರೋಕ್ಷ ಪರಮೋ ಗುರುಃ ಯೋ ನೋ ನೇಕಮದಾಂಧಾನಾಂ ವಿಭ್ರಂಶಂ ಚಕ್ಷುರಾದಿಶ. ನೀವು ಪರೋಕ್ಷವಾಗಿ ರಾಕ್ಷಸರ ಹಿತೈಷಿಯಾಗಿರುವಂತೆ ಕಾಣಿಸ್ಕೊಂಡ್ರು. ನೀವು ನಮ್ಮ ಶತ್ರುವಿನಂತೆ ತೋರುವ ಮೂಲಕ ನಮ್ಮ ಉತ್ತಮ ಕಲ್ಯಾಣಕ್ಕಾಗಿ ನಿರ್ವಹಿಸುತ್ತೀರಿ. ಏಕೆಂದರೆ ನಮ್ಮಂಥ ರಾಕ್ಷಸರು ಯಾವಾಗಲೂ ಸುಳ್ಳು ಪ್ರತಿಷ್ಠೆಯ ಸ್ಥಾನಕ್ಕಾಗಿ ಕಾಯ್ತಾ ಇರ್ತೀವಿ. ನಮ್ಮನ್ನು ಶಿಕ್ಷಿಸುವ ಮೂಲಕ ನೀವು ನಮಗೆ ಸರಿಯಾದ ಮಾರ್ಗವನ್ನು ನೋಡುವ ಕಣ್ಣುಗಳನ್ನು ನೀಡಬಹುದು. So here we can see, since your lordship is indirectly the greatest well-wisher, so he is the suhrud, he is the hitaishi, ನಮ್ಗೆಲ್ಲರಿಗೂ hitaishi-ನೇ. Even for Danavas, even for the demons, he is the well-wisher. So ಬಲಿ ಮಹಾರಾಜ್ ಅನ್ಕೊಂತಾರೆ ದೇವತೆಗಳಿಗಿಂತ ದಾನವರ್ಗೇನೆ ಜಾಸ್ತಿ ಹಿತೈಷಿ. ಯಾಕಂದ್ರೆ ದೇವತೆಗಳಿಗೆ ಅವರು ಅನುಗ್ರಹ ಮಾಡಿದ್ರು ಸಹ ದೇವತೆಗಳು ಬರೀ ಒಂದು ಮೆಟೀರಿಯಲ್ ಗೈನ್ಗೋಸ್ಕರ ಅವರು ಡಿವೋಟಿ ಆಗಿರ್ತಾರೆ. ಆದರೆ ದಾನವರು ಡಿವೋಟಿ ಆಗಿರಲ್ಲ, ಎನಿಮಿ ಆಗಿದ್ರು ಸಹ ಅವ್ರಿಗೆ ಒಂದು ಕರುಣೆ ತೋರಿಸ್ತಾರೆ. ಅವರು ವಧೆ ಮಾಡಿ ಆ್ಯಂಡ್ ದೇ ಅಟೈನ್ ದ ಸೇಮ್ ಪೊಸಿಷನ್. ಅಂದರೆ ಅವರು ಈ ಯೋಗಿಗಳ ಥರ ಒಳ್ಳೆ ಪರ್ಫೆಕ್ಷನ್ ಅಟೈನ್ ಮಾಡ್ತಾರೆ ಅಂತ ಹೇಳ್ತಾರೆ. ಮತ್ತೆ ವಿ ಕ್ಯಾನ್ ಸಿ ಇಲ್ಲಿ ಫಾಲ್ಸ್
ಫಾಲ್ಸ್ ಪ್ರೆಸ್ಟೀಜ್ ಇರುತ್ತೆ. ಅದು ಮೆಟೀರಿಯಲ್ ಪೊಸೆಷನ್ಸಿಂದ ಫಾಲ್ಸ್ ಪ್ರೆಸ್ಟೀಜ್ ಜಾಸ್ತಿ ಇರುತ್ತೆ. ಆ್ಯಂಡ್ ಇದೆಲ್ಲ ಹೋಗ್ಸಕ್ಕೆ ಹೇಗೆ ದೇವರು ದಯೆ ಕೊಡ್ತಾರೆ ಅಂದರೆ, ಇದೆಲ್ಲ ಕಿತ್ಕೊಂಡು ಇದೆಲ್ಲ ಈ ಮೆಟೀರಿಯಲ್ ಪೊಸೆಷನ್ಸ್ ಎಲ್ಲ ತೆಗೆದುಬಿಟ್ರೆ ಆವಾಗ ತುಂಬ ವಿನಮ್ರತೆಯಿಂದ ನಾವು ಶರಣಾಗತರಾಗ್ತೀವಿ ದೇವರಿಗೆ ಅಂತ ಹೇಳಿ ಆ ಥರ ಒಂದು ಕರುಣೆ ತೋರಿಸ್ತಾರೆ ದಾನವರ ಮೇಲೆ. ಯಸ್ಮಿನ್ ವೈರಾನುಬಂಧೇನ ವ್ಯೂಢೇನ ವಿಬುಧೇತರಾಹ ಬಹವೋ ಲೇಭಿರೇ ಸಿದ್ಧಿಂ ಯಾಂ ಊಹೈಕಾಂತ ಯೋಗಿನಃ ತೇನಾಹಂ ನಿಗ್ರಹೀತೋಸ್ಮಿ ಭವತಾ ಭೂರಿ ಕರ್ಮಣ ಬದ್ಧಶ್ಚ ವಾರುಣೈಃ ಪಾಶೈರ್ ನಾಂಕೀಗ್ರೀವೇ ಯಥೇ. ಇಲ್ಲಿ ಹೇಳ್ತಾನೆ, ನಿಮ್ಮೊಂದಿಗೆ ನಿರತವಾಗಿ ದ್ವೇಷವಿದ್ದನು ಅನೇಕ ದಾನವರು ಅಂತಿಮವಾಗಿ ಅತೀಂದ್ರಿಯ ಯೋಗಿಗಳ ಪರಿಪೂರ್ಣತೆಯನ್ನು ಸಾಧಿಸುವವರು. ಅಂದರೆ ಯೋಗಿಗಳು ಹೇಗೆ ತಮ್ಮ ಅಷ್ಟು ತಪಸ್ಸು ಮಾಡಿ ಮಾಡಿ ಅವರು ಬ್ರಹ್ಮಜ್ಯೋತಿಯನ್ನು ಸೇರ್ತಾರೋ, ಅದೇ ಥರ ಈ ದಾನವರು ಇವ್ರನ್ನ ವಧೆ ಮಾಡೋ ಇದರಲ್ಲಿ ಅವ್ರಿಗೂ ಅದೇ ಪೊಸಿಷನ್ ಸಿಕ್ಕತ್ತೆ ಅಂತ ಹೇಳ್ತಾನೆ. ಮತ್ತೆ ನೀವು ಅನೇಕ ಉದ್ದೇಶಗಳನ್ನು ಮಾಡಲು ಒಂದೇ ಕೆಲಸವನ್ನು ಮಾಡ್ತೀರಿ. ಸೊ ಒಂದೇ he does only one thing, but he serves many purposes. Your lordship can perform one work to serve many purposes. ಮತ್ತೆ ನನ್ನನ್ನು ಹಲವಾರು ರೀತಿಯಲ್ಲಿ ಶಿಕ್ಷಿಸಿದ್ರು, ನಾನು ವರುಣ ಪಾಶದಿಂದ ಬಂಧಿಸಲ್ಪಟ್ಟಿದ್ರೂ ನಾಚಿಕೆ ಪಡುವುದಿಲ್ಲ ಅಥವಾ ನಾನು ದುಃಖಿತನಾಗುವುದಿಲ್ಲ ಅಂತಾನೆ. ಅಂದರೆ he is not feeling ashamed even though he is arrested. ಯಾಕಂತಂದರೆ ಈಗ ಪೂರ್ಣ ಶರಣಾಗತನಾಗಿದ್ದಾನೆ ದೇವರ ಮುಂದೆ. ಸೊ ಇವಾಗ ಅವನಿಗೆ he knows that the Lord has showered mercy on him. ಅಂದರೆ ದೇವರ ಅನುಗ್ರಹದಿಂದಾನೇ ಈ ಥರ ಆಗಿರೋದು. ಆ್ಯಂಡ್ ಇದೆಲ್ಲ ಒಂದು ಲೀಲೆ, ದೇವರ ಒಂದು ಲೀಲೆ, ದೇವರ ಇಚ್ಛೆ. ಬಲಿ ಮಹಾರಾಜ್ಗೆ ಒಂದು ಒಳ್ಳೆ ಸ್ಥಾನ ಕೊಡಬೇಕು ಅಂತ, ಆ್ಯಂಡ್ ಟು ರಿಡ್ ಹಿಮ್ ಆಫ್ ಹಿಸ್ ಫಾಲ್ಸ್ ಪ್ರೆಸ್ಟೀಜ್. ಮತ್ತು ಈ ಅಹಂಕಾರ, ಈ ಅಹಂಭಾವ ಎಲ್ಲ ಹೋಗಬೇಕು ಅಂತ ಇದೊಂದು ಉದ್ದೇಶದಿಂದ ದೇವರು ಈ ಥರ ಮಾಡ್ತಾರೆ ಅಂತ ಅವನಿಗೆ ಗೊತ್ತು, ಬಲಿ ಮಹಾರಾಜ್ಗೆ ಗೊತ್ತು. ಆ್ಯಂಡ್ ಆಲ್ಸೋ ವಿ ಸಿ ಬಲಿ ಮಹಾರಾಜ್ಗೆ ಅವರ ತಲೆ ಮೇಲೆ ಪಾದ ಇಟ್ಟು ಸುತ್ತಲ ಲೋಕದಲ್ಲಿ ಒಂದು ಸ್ಥಾನ ಮಾಡ್ತಾರೆ. ಮತ್ತು ಸ್ವತಃ ಭಗವಾನ್ ದ್ವಾರಪಾಲಕನಾಗಿರ್ತಾನೆ ಅಂತ ಹೇಳಿ ನಮಗೆ ಈ ಒಂದು ಇದು ಗೊತ್ತಾಗತ್ತೆ. ಇದೆಲ್ಲ ಒಂದು ಕರುಣೆ ತೋರ್ಸಕ್ಕೆ ದೇವರೆಷ್ಟು ಕರುಣಾಮಯಿ ಅಂತ ಅಲ್ಲಿಂದ ಮಾಡ್ತಾರೆ. ಮತ್ತು ಇಲ್ಲಿ ಒನ್ ಮೋರ್ ಥಿಂಗ್ ವಿ ಕ್ಯಾನ್ ಸಿ, ಚಾರಿಟಿ ಬಗ್ಗೆ ಇದು ಈ ಪಾಶುರಂನಲ್ಲಿ ಚಾರಿಟಿ ಬಗ್ಗೆ ನೋಡ್ಬೋದು. ನಮಗೆ ಇನ್ನೊಬ್ಬರು ಮಹಾಭಾರತದಲ್ಲಿ ಕರ್ಣನ ಬಗ್ಗೆ ನಾವು ಜಾಸ್ತಿ ಕೇಳ್ಪಟ್ಟಿದ್ದೀವಿ, ದಾನವೀರ ಶೂರ ಅಂತ ಹೇಳಿ ಕರ್ಣ. ಆದರೆ ಕರ್ಣನ ಬಗ್ಗೆ ಜಾಸ್ತಿ ಇವರು ನಮ್ಮ ಆಳ್ವಾರ್ಸ್ ಎಲ್ಲ ಪ್ರೇಸ್ ಮಾಡಲ್ಲ ಕರ್ಣನ. ಯಾಕಂತಂದರೆ ಕರ್ಣ ತಗೊಂಡಿದ್ದು ಒಂದು ಶಪಥ. he wanted to kill ಅರ್ಜುನ. ಈ ಪಾಂಡವರು ಎಲ್ಲ ವನವಾಸದಲ್ಲಿ ಇದ್ದವಾಗ ಹೇಗೆ ಅವರು ಅಲ್ಲಿ ಹೇಗೆ ಕಷ್ಟಪಡ್ತಾ ಇದ್ದಾರೆ ಅಂತ ನೋಡಿ ನಾನು ಸಂತೋಷ ಪಡಬೇಕು ಅಂತ ಹೇಳಿ ದುರ್ಯೋಧನನಿಗೆ ಅದೊಂದು ಆಸೆ ಇತ್ತು. ಆದರೆ ಅವರ ತಂದೆಯಾದ ಮಹಾರಾಜ ಧೃತರಾಷ್ಟ್ರ ಅದು ಅಲೋ ಮಾಡಿಲ್ಲ. ಬಟ್ ಇವ್ರು ಸುಮ್ಮನೆ ಹೋಗಿ ನೋಡೋಣ ಅಂತ ಹೇಳಿ ಬೇರೆ ಯಾವುದೋ ಒಂದು ಎಕ್ಸ್ಕ್ಯೂಸ್ ಕೊಟ್ಟು ಕರ್ಣ ಮತ್ತು ದುರ್ಯೋಧನ ಹೋಗ್ತಾರೆ ಹೋಗಿ ನೋಡೋಕ್ಕೆ, ಇವರು ಪಾಂಡವರೆಲ್ಲ ಹೇಗೆ ಕಷ್ಟಪಡ್ತಾ ಇದ್ದಾರೆ ಈ ಇದರಲ್ಲಿ ಅಂತ ಹೇಳಿ. ಇದನ್ನು ಅರಣ್ಯದಲ್ಲಿ ಹೇಗೆ ಕಷ್ಟಪಡ್ತಾರೆ ಅಂತ ಅದನ್ನೆಲ್ಲ ನೋಡಿ ದುರ್ಯೋಧನ ಮತ್ತು ಕರ್ಣನು ಎಲ್ಲ ತುಂಬ ಸಂತೋಷ ಪಡ್ತಾರಂತೆ. ದೇ ಫೀಲ್ ಹ್ಯಾಪಿ ಅಬೌಟ್ ಇಟ್. ಸೊ ದಟ್ ಈಸ್ ನಾಟ್ ದ ರೈಟ್ ಮೆಂಟಾಲಿಟಿ. ಆ್ಯಕ್ಚುಲಿ ಒಬ್ಬ ವೈಷ್ಣವ ಹೇಗಿರಬೇಕು ಅಂತಂದರೆ, ಬೇರೆಯವರ ದುಃಖ ಪಡೋದನ್ನು ನೋಡಿ ಇವರು ದುಃಖ ಪಡಬೇಕು, ಪರ ದುಃಖ ದುಃಖಿ
ಆಗಿರಬೇಕು ಆ್ಯಂಡ್ ಆಲ್ವೇಸ್ ಟ್ರೈ ಟು ಹೆಲ್ಪ್ ದಿ ಅದರ್ ಪರ್ಸನ್ ಇನ್ ನೀಡ್. ಬಟ್ ಕರ್ಣ ಯಾವಾಗಲೂ ದಾನ ಮಾಡ್ತಾ ಇದ್ರು, he didn't have the right mentality for it. ಆ್ಯಂಡ್ ಇದನ್ನ ಅಸುರಸ್ಥರ ದಾನ ಅಂತಾರೆ. ಅಂದರೆ ಅರ್ಜುನನ್ನ ಸಾಯಿಸೋವರೆಗೂ ನಾನು ದಾನ ಮಾಡ್ತೀನಿ, ಯಾರೇ ಬಂದು ಏನೇ ಕೇಳಿದ್ರು ನಾ ಇಲ್ಲ ಅಂತ ಹೇಳೋದಿಲ್ಲ ಅಂತ ಹೇಳಿ ಅದೊಂದು ಶಪಥ ಮಾಡ್ತಾನೆ. ಸೊ ದಟ್ಸ್ ಹೌ ಹಿ starts giving charity. But his intention was bad. His intention was to kill Arjuna actually. ಮತ್ತೆ ಚಾರಿಟಿ ಬಗ್ಗೆನೇ ಇನ್ನಷ್ಟು ಹೇಳ್ಬೋದು. ಮೂರು ವಿಧದಲ್ಲಿದೆ ಚಾರಿಟಿ ಇನ್ 3 modes. 3 modes of charity: goodness, passion and ignorance. ಸೊ ಇಲ್ಲಿ ದಾನವನ್ನು ಕರ್ತವ್ಯದಿಂದ ಮಾಡಬೇಕು, ಮತ್ತೆ ಯಾವುದೇ ಪ್ರತಿಫಲ ನಿರೀಕ್ಷೆ ಇಲ್ಲದೆ ಮಾಡಿದವಾಗ, ಸರಿಯಾದ ಸಮಯದಲ್ಲಿ ಸರಿಯಾದ ಸ್ಥಳದಲ್ಲಿ ಮತ್ತೆ ಯೋಗ್ಯ ವ್ಯಕ್ತಿಗೆ ಮಾಡಿದವಾಗ ಅದು ಸತ್ವದಿಂದ ಮಾಡಿದ್ದು ಅಂತ ಪರಿಗಣಿಸುತ್ತೆ. ಮತ್ತೆ ಆದರೆ ಕೆಲವು ಲಾಭದ ನಿರೀಕ್ಷೆಯಿಂದ ಮಾಡೋದು ಅಥವಾ ಫಲಿತಾಂಶ ಬಯಕೆಯಿಂದ ಮಾಡೋದು ಮತ್ತೆ ಅಸಹ್ಯಕರ ಮನಸ್ಥಿತಿಯಿಂದ ಮಾಡುವ ದಾನವು, ಇದು ರಜೋಗುಣದಿಂದ ಮಾಡೋದು. ಇದಕ್ಕೆ ಎಕ್ಸಾಂಪಲ್ ಕರ್ಣ. ಸೊ ಹಿ ಹ್ಯಾಡ್ ದಿಸ್ ಆಸುರಿಕ್ ಭಾವ, ಅಸಹ್ಯ ಮನಸ್ಥಿತಿಯಿಂದ ಮಾಡಿದ್ದು. ಮತ್ತು ತಮೋ ಗುಣದಲ್ಲಿ ಮಾಡೋದು ಅಶುದ್ಧ ಸ್ಥಳದಲ್ಲಿ ಮತ್ತು ಅಸಮರ್ಥ ವ್ಯಕ್ತಿಗಳಿಗೆ, ಅಸಮರ್ಥ ಸಮಯದಲ್ಲಿ ಮತ್ತು ಅನರ್ಹ ವ್ಯಕ್ತಿಗಳಿಗೆ ಮಾಡೋದು, ಮತ್ತು ಗೌರವ ಇಲ್ಲದೆ ಸುಮ್ಮನೆ ಇದು ಮಾಡೋದು, ದಾನ ಮಾಡೋದು, ಇದೆಲ್ಲ ತಮೋ ಗುಣಗಳು ಅಂತ ಹೇಳ್ಬರುತ್ತೆ. How much more time, Mataji? ಇನ್ನ ಒಂದು 2 ನಿಮಿಷ ಉಂಟು ಮಾತಾಜಿ. ಇಲ್ಲಿ ಆಲ್ಸೋ ನಾವು ವಾಮನ ಅವತಾರ ಕೇರಳ ದೇಶ ಪ್ರಸಿದ್ಧ ಅಂತ ಹೇಳ್ತೀವಿ. ವಾಮನ ಅವತಾರ, ಬಲಿ ಮಹಾರಾಜ ಇವರು ಸೆಲೆಬ್ರೇಟ್ ಮಾಡೋದು ಅಂತ. ಆ್ಯಕ್ಚುಲಿ ವಾಮನ ಅವತಾರ ನಡೆದಿದ್ದು ಉತ್ತರ ಪ್ರದೇಶದಲ್ಲಿ, ಸಿದ್ಧಾಶ್ರಮದಲ್ಲಿ. ಆದರೆ ಬೇರೆ ಬೇರೆ ಅಲ್ಲಲ್ಲಿ ಸ್ಥಾನದಲ್ಲಿ ಭಕ್ತರು, ಆಚಾರ್ಯಗಳು, ಆಳ್ವಾರ್ಗಳು ಇವರೆಲ್ಲ ರಿಕ್ವೆಸ್ಟ್ ಮಾಡಿದವಾಗ ಮತ್ತೆ ದೇವರು ಅದನ್ನು ತೋರಿಸ್ತಾರೆ, ಅದೇ ಅವತಾರವನ್ನು ತೋರಿಸ್ತಾರೆ. ಸೊ ಆದ್ದರಿಂದ ಈ ಎಲ್ಲ ದೇವಸ್ಥಾನಗಳು ಎಲ್ಲ ಸೆಟಪ್ ಆಗಿದೆ. ಮತ್ತೆ ದೇವರು ಕಾಲು ಅಲ್ಲಿ ಈ ಯೂನಿವರ್ಸ್ ಹೊದಿಕೆಯನ್ನ ಚುಚ್ಚಿ ಮೇಲ್ಗಡೆ ಹೋದವಾಗ ಅಲ್ಲಿಂದ ಕಾರಣ ಉದಕ, ದ ಕಾಸಲ್ ಓಷನ್ ವಾಟರ್, ಇಟ್ ಸ್ಟಾರ್ಟೆಡ್ ಫ್ಲೋಯಿಂಗ್ ಫ್ರಮ್ ದ ಟಾಪ್ planets. So this comes down as Ganga. So ಇದು ಗಂಗಾನ ಉದ್ಗಮ ಕಥೆ. ಮತ್ತೆ ಬ್ರಹ್ಮ ತನ್ನ ಕಮಂಡಲುವಿಂದ ನೀರು ಬಿಟ್ಟು ದೇವರನ ಪಾದವನ್ನು ತೊಳಿತಾರೆ. ಇವಾಗ ಇಲ್ಲಿಂದ ಕೆಳಗಡೆಯಿಂದ ಪಾದ ಬರ್ತಾ ಇದೆ ಅಂತ ನೋಡಿ ಬ್ರಹ್ಮ ತನ್ನ ಲೋಕದಲ್ಲಿ ಇದ್ದಾನೆ, ಬ್ರಹ್ಮಲೋಕದಲ್ಲಿ, ಸತ್ಯಲೋಕದಲ್ಲಿ. ಅಲ್ಲಿ ದೇವರ ಪಾದ ಅಲ್ಲಿ ಕಾಣಿಸಿದ ತಕ್ಷಣ ಕಮಂಡಲುವಿಂದ ನೀರು ಬಿಟ್ಟು ಆರಾಧನೆ ಮಾಡ್ತಾನೆ. ಸೊ ಆ ನೀರನ್ನು ಕೆಳಗಡೆ ಬರುತ್ತೆ, ಇಟ್ ಕಮ್ಸ್ ಡೌನ್ ಅಲಾಂಗ್ ವಿತ್ ದ ಕಾಸಲ್ ಓಷನ್ ವಾಟರ್. ಸೊ ಇದೆಲ್ಲ ಸೇರಿ ಗಂಗಾ ನೀರಾಗುತ್ತೆ. ಇದರಿಂದಾಗಿ ಗಂಗಾ ನೀರು ಅಷ್ಟು ಪವಿತ್ರವಾದದ್ದು, ಮತ್ತು ಎಲ್ಲ ಪಾಪಗಳನ್ನು ನೀಗಿಸುತ್ತೆ ಈ ಗಂಗಾ ನೀರು. ಆ್ಯಂಡ್ ಈ ಉಲಗಳನ್ನ ಪೆರುಮಾಳ್ ಬಗ್ಗೆ 3 ಪಾಶುರಂನಲ್ಲಿ ಹೇಳಿದ್ದಾಳೆ ಗೋದೆ. 3ನೇದು, 17ನೇದು ಮತ್ತು 24ನೇದು, ಈ 3 ಪಾಶುರಂನಲ್ಲಿ ವಾಮನ ಅವತಾರದ ಬಗ್ಗೆ ಹೇಳ್ತಾಳೆ ಗೋದಾದೇವಿ. ಇಷ್ಟು ಹೇಳಿ ನಾನು ಇಲ್ಲಿ ಸ್ಟಾಪ್ ಮಾಡ್ತೀನಿ, ಪಾಸ್ ಮಾಡ್ತೀನಿ. ಸ್ವಲ್ಪ ಇನ್ನೂ ಇದು ಇನ್ನೂ ವರ್ಡ್ಸ್ ಅಷ್ಟು ಈಸಿಯಾಗಿ ಬರಲ್ಲ ಕನ್ನಡದಲ್ಲಿ, ನನಗೆ ಕ್ಷಮಿಸಬೇಕು.
ವಾಂಛಾಕಲ್ಪತರುಭ್ಯಶ್ಚ कृपा सिंधुभ्येव च पतितानां पावनेभ्यो वैष्णवेभ्यो नमो नमः। अनंत कोटि वैष्णव वृंद की जय, श्रीला प्रभुपाद की जय। ಸರಿ. ಆಂಡವದಿಗಳೇ ಶರಣಂ. ಹರೇ ಕೃಷ್ಣ ಮಾತಾಜಿ, ತುಂಬಾ ಸೊಗಸಾಗಿ ಪಾಶುರಂನ ಚೆನ್ನಾಗಿ ಎಕ್ಸ್ಪ್ಲೈನ್ ಮಾಡಿದ್ದೀರಾ. ಆ, ತುಂಬಾ ತುಂಬಾ ಧನ್ಯವಾದಗಳು. ಎಸ್ಪೆಷಲಿ ವಾಮನ ಅವತಾರನ ತುಂಬಾ ಚೆನ್ನಾಗಿ ಸೊಗಸಾಗಿ ವರ್ಣಿಸಿ ಹೇಳಿದ್ದೀರಾ. ತುಂಬಾ ತುಂಬಾ ಧನ್ಯವಾದಗಳು ಮಾತಾಜಿ. ಯಾರಿಗಾದ್ರೂ ಏನಾದ್ರೂ ಹೇಳಲಿಕ್ಕಿದ್ರೆ ಅನ್ಮ್ಯೂಟ್ ಮಾಡಿ ಹೇಳಿ. ಹರೇ ಕೃಷ್ಣ.